ಹೌದು, ಇವತ್ತು ಇಷ್ಟು ದಿವಸ ಒಂದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಇಟ್ಕೊಂಡು ತಿರುಗಾಡ್ತಾ ಇದ್ವಿ. ಇವತ್ತು ನಮ್ಗೆ ಆ ಜವಾಬ್ದಾರಿ ನಮ್ಮಿಂದ ಇಳಿಸ್ಬಿಟ್ಟು ನಾವು ಫ್ಯಾನ್ಸ್ಗಳ ಮೇಲೆ ಬಿಟ್ಟಿದ್ದೀವಿ. ಇನ್ನೇನಿದ್ರು ನಮ್ಮ ಫ್ಯಾನ್ಸ್ಗಳು ನಮಗೆ ಪ್ರೋತ್ಸಾಹಿಸಬೇಕು, ಸಪೋರ್ಟ್ ಮಾಡಬೇಕು ನಮ್ಮ ಸಿನಿಮಾಗೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಮೊಬೈಲಲ್ಲಿ ನೋಡೋದನ್ನು ಯಾವಾಗಲೂ ಕಾಮನ್ ಇದ್ದಿದ್ದೇನೆಯ. ನೀವು ಹಿಂಗೆ ಮೊಬೈಲಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ರೆ ನಮ್ಮಂಥ ಪ್ರತಿಭೆಗಳು ಬೆಳೆಯೋದಕ್ಕಾಗಲ್ಲ. ನಾಳೆ ದಿನ ನಾವು ಥಿಯೇಟ್ರಿಗೆ ಕೂಡ ಬಂದು ಸಿನಿಮಾ ನೋಡೋದಕ್ಕೆ ನಮಗೆ ಸಿನಿಮಾಗಳೇ ಸಿಗಲ್ಲ ಅನಿಸುತ್ತೆ. ಎಲ್ಲರೂ ಫೋನಲ್ಲೇ ನೋಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾಗಳೇ ಸಿಗಲ್ಲ ಅನಿಸುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಗಿನ್ನೂ ಮುಂದೆ ಮಾಸ್ ಸಿನಿಮಾ ಆಗಿರ್ಬೋದು, ಕಾಮಿಡಿ ಸಿನಿಮಾ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ಸಿನಿಮಾ ಬೇಕು ಅಂತ ಅನಿಸಿದ್ರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಮ್ಮಂಥ ಹೊಸಬ್ರನ್ನ ಬೆಳೆಸಿದ್ರೇ ನಾವು ಮುಂದಿನ ಮಾಸ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಅಥವಾ ಕಾಮಿಡಿ ಸಿನಿಮಾ ಆಗಿರ್ಬೋದು ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಸಿಗುತ್ತೆ. ನಮ್ಮ ಸಿನಿಮಾ ನಮಗಂತೂ ತುಂಬ ಇಷ್ಟ ಆಯಿತು, ಫ್ಯಾನ್ಸ್ಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಒಳ್ಳೆ ಕಾಮಿಡಿ ಇದೆ, ಮತ್ತು ಪ್ರಮೋದ್ ಸರ್ ಡ್ಯಾನ್ಸ್ ಮಾಡಿದ್ದಾರೆ, ರೊಮ್ಯಾನ್ಸ್ ಮಾಡಿದ್ದಾರೆ, ಸಸ್ಪೆನ್ಸ್ ಇದೆ ಮೂವಿಲಿ. ದಯವಿಟ್ಟು ನಾನು ಇಷ್ಟೇ ಕನ್ನಡ ಜನತೆ ಕೇಳ್ಕೊಳೋದು ಎಷ್ಟೇ, ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ನಮ್ಮಂಥ ಪ್ರತಿಭೆಗಳನ್ನ ಮುಂದುವರಿಯೋಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಬಜೆಟ್ ನಮಗೆ ಇನ್ನೂ ಲೆಕ್ಕ ಸಿಕ್ಕಿಲ್ಲ ಸರ್. ಆ್ಯಕ್ಚುಲಿ ಈ ಬಜೆಟ್ ಬಗ್ಗೆ ನಾನು ಹೇಳೋದಕ್ಕಿಂತವ ನಮ್ಮ ಈ ಕನ್ನಡ ಫ್ಯಾನ್ಸ್ಗಳು ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ ಇಷ್ಟ ಆಗಿರ್ಬೋದು ಬಜೆಟ್ ಅಂತ ಹೇಳಿದ್ರೆ ನಮಗೂ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಅರ್ಥ ಆಗಿಲ್ಲ. ಥಿಯೇಟ್ರ್ಗಳು ಅಷ್ಟು ನನಗಿನ್ನೂ ಗೊತ್ತಿಲ್ಲ ಸರ್. ನನ್ನ ಹಸ್ಬೆಂಡ್ ಅದೆಲ್ಲ ಮೇಂಟೈನ್ ಮಾಡ್ತಾ ಇರೋದು. ನಾನಿನ್ನೂ ಅದೆಲ್ಲ ತಿಳ್ಕೊಂಡಿಲ್ಲ ಅಷ್ಟಾಗಿ. ನನಗೆ ವೀರೇಶ್ ಥಿಯೇಟ್ರಲ್ಲಿ ಫಸ್ಟ್ ಶೋ ಇತ್ತು ಅಂತ ಕಾರಣದಿಂದ ಬಂದೆ. ಸೊ ತುಂಬ ಮಾಲ್ಗಳು ಬುಕ್ ಆಗಿದೆ ಜಾಸ್ತಿ. ಇದು ಫ್ಯಾಮಿಲಿ ಮೂವಿ ಆಗಿರೋದ್ರಿಂದಾಗಿ ಮಾಲ್ಗಳು ಬುಕ್ ಆಗಿದೆ. ಆಲ್ಮೋಸ್ಟ್ ಸಿಂಗಲ್ ಥಿಯೇಟ್ರ್ಗಳು ಕೂಡ ಬುಕ್ ಆಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ಮಾಲಲ್ಲಿ ಹೋಗಿ ಸಿನಿಮಾ ನೋಡಿ, ಸಿನಿಮಾ ಥಿಯೇಟ್ರಿಗೂ ಬಂದ್ಬಿಟ್ಟು ಸಿನಿಮಾ ನೋಡಿ.